ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜಾಹುಲಿ ಯಡಿಯೂರಪ್ಪ ಇನ್ ಟ್ರಬಲ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಡಿಯೂರಪ್ಪನವರ ವಿರುದ್ಧ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಕರ್ನಾಟಕದ ಕೇಸರಿ ಕಲಿಗಳು ದೊಡ್ಡ ಆಂದೋಲನಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಕೆ.ಎಸ್. ಈಶ್ವರಪ್ಪ ಇನ್ನಿತರೆ ಪ್ರಖರ ಹಿಂದುತ್ವವಾದಿ ನಾಯಕರು ರಾಜಾಹುಲಿ ಯಡಿಯೂರಪ್ಪನವರ ವಿರುದ್ಧ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ, ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಇನ್ ಟ್ರಬಲ್ ಅಂತ ಹೇಳಕ್ಕಾಗತ್ತಾ? ಯಡಿಯೂರಪ್ಪ ಈ ಹಿಂದುತ್ವವನ್ನ ಯಾವ ರೀತಿ ಮೆಟ್ ನಿಲ್ತಾರೆ ಕರ್ನಾಟಕದಲ್ಲಿ, ಜೊತೆಗೆ ಮಗನ ರಾಜಕೀಯ ಭವಿಷ್ಯಕ್ಕೆ ಯಾವ ರೀತಿಯ ಭದ್ರ ಬುನಾದಿಯನ್ನ ಹಾಕ್ತಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬಿಗ್ ಸ್ಟೋರಿಯಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂತಹ ಧೀಮಂತ ನಾಯಕ BS ಯಡಿಯೂರಪ್ಪ ಈಗ ಸಂಕಷ್ಟದಲ್ಲಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ. ಯಡಿಯೂರಪ್ಪನವರ ವಿರುದ್ಧ ಬಹಿರಂಗವಾಗಿ ಯುದ್ಧ ಸಾರಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್, ಅವ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವ್ರ ಜೊತೆಗೆ ಅರವಿಂದ್ ಲಿಂಬಾವಳಿ ಇದ್ದಾರೆ, GM ಸಿದ್ದೇಶ್ವರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಇನ್ನಿತರೆ ನಾಯಕರು ಇದ್ದಾರೆ. ಭಿನ್ನರ ಗುಂಪು, ಬಿಜೆಪಿಯ ಭಿನ್ನರ ಗುಂಪು. ಈಗ ಯಡಿಯೂರಪ್ಪನವರಿಗೆ ಮತ್ತೊಂದು ಸಂಕಷ್ಟ ಏನಂದ್ರೆ, ಹಿಂದುತ್ವದ ನಾಯಕರು, ಪ್ರಬಲ ಹಿಂದುತ್ವದ ನಾಯಕರು ಯಾರಿದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲರೂ ಕೂಡ ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು. ಯತ್ನಾಳ್ ಆಲ್ರೆಡಿ ಯಡಿಯೂರಪ್ಪನವರ ವಿರೋಧಿ ಪಾಳ್ಯದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರೇ ನೇತೃತ್ವವನ್ನು ವಹಿಸಿದ್ದಾರೆ. ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪನವರು ಅವ್ರ ಮಗನ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಕಟ್ಟಾ ರಾಜಕೀಯ ಎದುರಾಳಿ ಕರ್ನಾಟಕದಲ್ಲಿ ಯಾರಪ್ಪ ಇದ್ದಾರೆ ಅಂದ್ರೆ ಅದು ಯತ್ನಾಳ್ ಅನ್ನೋ ಥರದ ಮಾತುಗಳು. ಯತ್ನಾಳ್ ಅವ್ರಿಗೀಗ ಪ್ರಖರ ಹಿಂದುತ್ವವಾದಿ ನಾಯಕರು ಕರ್ನಾಟಕದವರು CT ರವಿ, ಪ್ರತಾಪ್ ಸಿಂಹ, K.S. ಈಶ್ವರಪ್ಪ, ಅನಂತಕುಮಾರ್ ಹೆಗಡೆ ಇವರೆಲ್ಲ ಈಗ ಸಾಥ್ ಕೊಡ್ತಿದ್ದಾರಂತೆ. ಇವರೆಲ್ಲ ಸಾಥ್ ಕೊಟ್ರೆ ಯತ್ನಾಳ್ ಸ್ಟ್ರಾಂಗ್ ಆಗ್ತಾರೆ, ಪ್ರಬಲರಾಗ್ತಾರೆ. ಅರ್ಥಾತ್ ಯತ್ನಾಳ್ ಸ್ಟ್ರಾಂಗ್ ಆದ್ರೆ ಯಡಿಯೂರಪ್ಪ ತಮ್ಮ ಇಂಪಾರ್ಟೆನ್ಸ್ ಏನಾದ್ರೂ ಕಳ್ಕೊಳ್ತಾರ ಕರ್ನಾಟಕ ಬಿಜೆಪಿಯಲ್ಲಿ ಅನ್ನುವಂಥ ಚರ್ಚೆಗಳೀಗ ಬಿಜೆಪಿಯ ಪಾಳ್ಯದಲ್ಲಿ ಶುರುವಾಗಿವೆ. ಯಡಿಯೂರಪ್ಪನವರಿಗೆ ಸಂಕಷ್ಟ ಅನ್ನುವಂಥ ಶಬ್ದ ಬರ್ತಾ ಇದೆ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಸೈಡ್ಲೈನ್ ಮಾಡಿ ಗೆಲ್ಲಕ್ಕೆ ಬಿಜೆಪಿಗೆ ಆಗೋದೇ ಇಲ್ಲ. ಹಲವು ಸಂದರ್ಭಗಳಲ್ಲಿ ಇದು ಬಿಜೆಪಿಯ ಅನುಭವಕ್ಕೆ ಬಂದಿದೆ. ಯತ್ನಾಳ್ ಅವ್ರನ್ನ ಯಾವಾಗ ಅವಾಯ್ಡ್ ಮಾಡಿದಾರೋ ಅವಾಗೆಲ್ಲ ಬಿಜೆಪಿ ಸೋತು ಸುಣ್ಣವಾಗಿದೆ, ನಿರೀಕ್ಷಿಸಿದಷ್ಟು ಸ್ಥಾನಗಳನ್ನು ಗಳಿಸಿಲ್ಲ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡಬಹುದು ಅನ್ನುವ ಧೈರ್ಯ ಮತ್ತು ನಂಬಿಕೆ ಬಿಜೆಪಿಯ ವರಿಷ್ಠರಿಗಿಲ್ಲ. ಈ ಮೂಲಕ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರಿಗೂ ಕೂಡ ಯಡಿಯೂರಪ್ಪ ಯಾಕೆ ಬೇಕು ಕರ್ನಾಟಕದಲ್ಲಿ ಅನ್ನೋದು ಗೊತ್ತಿದೆ. ಯಡಿಯೂರಪ್ಪನವ್ರನ್ನ ಕರ್ನಾಟಕದಲ್ಲಿ ದೂರ ಇಟ್ಟರೆ ಬಿಜೆಪಿ ಗೆಲ್ಲೋದು ಕಷ್ಟ ಅನ್ನೋದು ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವ್ರಿಗೂ ಗೊತ್ತಿದೆ, ಯಾಕಂದರೆ ಅವ್ರಿಗೆ ಅನುಭವವೂ ಆಗಿದೆ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಒಂದು ತಂಡ ಏನು ರೆಡಿ ಆಗ್ತಾ ಇದೆ, ಯಡಿಯೂರಪ್ಪನವರ ವಿರುದ್ಧ ಕೆಲಸ ಮಾಡಬೇಕು ಅನ್ನುವಂಥದ್ದು, ಆ ತಂಡಕ್ಕೆ, ಆ ಟೀಮ್ಗೆ ಯಾವ ರೀತಿಯ ಬೆಂಬಲ ಹೈಕಮಾಂಡ್ನಿಂದ ಸಿಗುತ್ತೆ ಅನ್ನೋದನ್ನು ಈಗ ಕಾದು ನೋಡಬೇಕಾಗಿದೆ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕ ಯಡಿಯೂರಪ್ಪ, ರೈತ ನಾಯಕ ಯಡಿಯೂರಪ್ಪ, ಸೈಕಲ್ನಲ್ಲಿ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂತಹ ಚಾಣಾಕ್ಷ, ಸಂಘಟನಾ ಚತುರ. ಮೊನ್ನೆ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಸುದೀರ್ಘ ಜೀವನದ ಯಶಸ್ಸನ್ನು ಅಭಿನಂದಿಸಿ ಮಾಡ್ತಾ ಇದ್ದಂತಹ ಅಭಿಮಾನೋತ್ಸವದಲ್ಲಿಯೂ ಕೂಡ ಅಮಿತ್ ಶಾ ಇದೇ ಮಾತನ್ನು ಹೇಳಿದರು. ಯಡಿಯೂರಪ್ಪನವರ ಪರಿಶ್ರಮ, ಯಡಿಯೂರಪ್ಪನವರ ಹಾರ್ಡ್ ವರ್ಕ್, ಯಡಿಯೂರಪ್ಪನವರ ಡೆಡಿಕೇಶನ್ ಕರ್ನಾಟಕದಲ್ಲಿ ಬಿಜೆಪಿ ಬರಲಿಕ್ಕೆ ಕಾರಣವಾಯಿತು ಹೊರತು ಬೇರೆ ಯಾವುದೇ ಕಾರಣದಿಂದ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಹೈಕಮಾಂಡ್ನ ನೆಚ್ಚಿನ ನಾಯಕರಾಗಿರುವಂಥ ಯಡಿಯೂರಪ್ಪನವರ ವಿರುದ್ಧ ಕರ್ನಾಟಕದಲ್ಲೇ ಹಿಂದುತ್ವದ ನಾಯಕರು, ರೈತ ನಾಯಕ ಯಡಿಯೂರಪ್ಪನವರ ವಿರುದ್ಧ, ಪ್ರಬಲ ಲಿಂಗಾಯತ ಸಮುದಾಯದ ಯಡಿಯೂರಪ್ಪನವರ ವಿರುದ್ಧ, ಅವರದೇ ಸಮುದಾಯದ ನಾಯಕನ ಜೊತೆ ಇನ್ನಿತರೆ ನಾಯಕರು ಸೇರಿಕೊಂಡು ಹಿಂದುತ್ವದ ಒಂದು ಅಸ್ತ್ರವನ್ನು ಯಡಿಯೂರಪ್ಪನವರ ವಿರುದ್ಧ ಬಿಡಲಿಕ್ಕೆ ಈಗ ತಯಾರಾಗಿದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ,
ಅಂದುಕೊಂಡಂತೆ ಯಡಿಯೂರಪ್ಪನವ್ರನ್ನ ಏನಾದರೂ ಹಣಿಲಿಕ್ಕಾಗುತ್ತಾ ಇವರಿಗೆ? ಯಾಕಂದ್ರೆ ಯತ್ನಾಳ್ ಈ ಕುರಿತು ಹಲವಾರು ಬಾರಿ ಯಡಿಯೂರಪ್ಪನವರ ವಿರುದ್ಧ ಯುದ್ಧವನ್ನ ಸಾರಿ ಹಿಟ್ ಅಂಡ್ ರನ್ ತರ ಮಾಡಿದ್ದಾರೆ. ಹಲವು ಆರೋಪಗಳನ್ನ ಮಾಡಿದ್ರು ಕೂಡ ಯಾವುದೇ ದಾಖಲೆಗಳನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಹೀಗಾಗಿ ಯತ್ನಾಳ್ ಅವರ ನಡೆ ಮತ್ತು ನುಡಿಯ ಬಗ್ಗೆ ಸಂಶಯವಿದೆ. ಈಗ ಯತ್ನಾಳ್ ಅವ್ರನ್ನ ನಂಬ್ಕೊಂಡು ಯಾವ ರೀತಿ ಹಿಂದುತ್ವದ ನಾಯಕರು ಯಡಿಯೂರಪ್ಪನವರ ವಿರುದ್ಧ ದಂಗೆ ಎದ್ದಿದ್ದಾರೆ, ಅವ್ರಿಗೆ ಯಾವ ರೀತಿ ಯಶಸ್ಸು ಸಿಗುತ್ತೆ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.